ಈಗ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ, ಆಮೇಲೆ ನಮ್ದು ಬಗ್ಗೆ ಮಾತಾಡಿ. ಈಗ ದೇರ್ ಇಸ್ ಎ ವರ್ಟಿಕಲ್ ಡಿವಿಷನ್ ಇನ್ ಬಿಜೆಪಿ. ದಿನನಿತ್ಯ ಬೈದಾಡ್ತಾರೆ, ಕೆಟ್ಟ ಕೆಟ್ಟ ಪದಗಳು ಬಳಸಿ ಬೈದಾಡ್ತಾರೆ. ಇವನು ಇನ್ನೊಂದ್ಸಾರಿ ನಿಂತ್ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ಒಬ್ಬ. ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡು ಗೆದ್ರು ಅಂತ ಹೇಳ್ತಾರೆ. ಯಾರು ಹೇಳೋದು ಇದು? ಸುಧಾಕರ. ಸೊ ಇವನ್ ಬದಲಾವಣೆ ಆಗ್ಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ ಓಪನ್ ಆಗಿ. ಎಷ್ಟು ಮಟ್ಟಿಗೆ ಅಲ್ಲಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ ಅದು ನೋಡ್ತಾ ನೋಡ್ತಾ ನಮ್ ಬಗ್ಗೆ ಮಾತಾಡ್ತಾರೆ ಅಶೋಕ್. ನೀ ಹೆಚ್ಚ ಬರೀತಾ ಇಲ್ಲ ಅಂತ, ತೋರಿಸ್ತಾ ಇಲ್ಲ ಅಂತ ಅಂತ ಈಗ ಬಹಳ ಸಾರಿ ಹೇಳಿದ್ದಾರೆ. ಏನೂ ಆಗಿಲ್ಲ, ಈ ತರ ಬಹಳ ಸಾರಿ ಗಂಟು ಮೂಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಈಗ ವಿಜೇಂದ್ರ ಏನ್ ಹೇಳ್ದ, ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳದ. ಆಯ್ತಾ ಅದು? ಮತ್ತೆ ಜನವರಿ ಅದಕ್ಕಿಂತ ಮುಂಚಿತವಾಗಿ ಇದು ಬೆಳಗಾವಿ ಸೆಷನ್ ನಡೀತಲ್ಲ, ಬೆಳಗಾವಿ ಸೆಷನ್ ಅಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜೇಂದ್ರ ಹೇಳಿದ್ದ. ಆಯ್ತಾ ಅದು? ಏನೋ ರಾಜಕೀಯವಾಗಿ ಏನೋ ಹೇಳ್ತಾರೆ. ಈಗ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು, ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು. ಏನಾಯ್ತು ಬೈ ಎಲೆಕ್ಷನ್? ಏನಾಯ್ತಪ್ಪ? ಅದು ಎಲ್ಲಿ ಗೆದ್ದಿರೋದು? ಚನ್ನಪಟ್ಟಣದಲ್ಲಿ, ಆಮೇಲೆ ಶಿಗ್ಗಾವಿನಲ್ಲಿ, ಸಂಡೂರು ನಾವೇ ಗೆದ್ದಿದ್ದದು ಬಿಡು. ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಉತ್ತರಾಧಿಕಾರಿಯಾಗವರು, ಜೆಡಿಎಸ್ ನ ಅಧ್ಯಕ್ಷರಾಗವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಗೆದ್ದಿದೀವಲ್ಲ. ಅದು ಮೈನಾರಿಟಿ ಆಗಿ ಗೆದ್ದಿದೀವಿ. ಇನ್ನು ಜಾಸ್ತಿ ಆಗುತ್ತೆ.